ನಮ್ಮ ಜೊತೆ ಶಾಸಕರಾದಂಥ ಮುನಿರತ್ನ ಅವರಿದ್ದಾರೆ, ಮಾಜಿ ಸಚಿವರು. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀರಾ, ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಅಪಪ್ರಚಾರ ನಡೀತಿದೆ, ಸೊ ಬುರ್ಡೆ ಗ್ಯಾಂಗು ಈ ರೀತಿಯಾದಂಥ ಅನೇಕ ಉತ್ಖನನ ಇದೆಲ್ಲವೂ ಕೂಡ ಆಯಿತು, ಏನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಇಷ್ಟಾದರೂ ಕೂಡ ಈ ಒಂದು ಧರ್ಮಸ್ಥಳಕ್ಕೆ ಬಂದು ಧರ್ಮ ಜಾಗೃತಿ ಮಾಡುವಂಥ ಉದ್ದೇಶ ಏನು? ನಮ್ಮ ಧರ್ಮ ನಶಿಸೋಗದೇ ಇರಲಿ, 1000 ವರ್ಷಗಳ ಹಿಂದೆ ಆಗಿರೋಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸದೇ ಇರಲಿ. ಆವತ್ತು ಧ್ವಂಸ ಮಾಡಿದಂಥ ದೇವಾಲಯಗಳು ಇವತ್ತು ನಾವು ಸರಿಪಡಿಸೋಕ್ಕಾಗ್ತಾ ಇಲ್ಲ. ಈ ನಮ್ಮ ಧರ್ಮಸ್ಥಳನ ಮತ್ತೆ ನಶಿಸೋಗೋಕ್ಕೆ ಬಿಡಬಾರ್ದು. ಅದ್ರ ಜೊತೆಯಲ್ಲಿ ನಾವು ಹಿಂದೂ ಧರ್ಮ ನಿಲ್ಲಬೇಕು ಅಂತ ಈ ಒಂದು ಹೋರಾಟಕ್ಕೆ ಬಂದಿರೋದೇ ಹೊರತು ಇದಕ್ಕೆ ಯಾವುದೋ ರಾಜಕೀಯದ ಬಣ್ಣ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ. ಇದು ಧರ್ಮ, ಇದು ನಮ್ಮ ಹಿಂದೂ ಧರ್ಮದ ಒಂದು ಧರ್ಮಸ್ಥಳದ ರಕ್ಷಣೆ ಅಷ್ಟೇ. ಇದು ಹೋರಾಟ. ಸರ್, ಕಾಂಗ್ರೆಸ್ನವ್ರು ಒಂದು ಕಡೆ ಹೇಳ್ತಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ರಾಜಕೀಯ ಅನ್ನೋಂಥದ್ದು. ಸೊ ನಿನ್ನೆ JDSನವ್ರು ಮಾಡಿದರು, ಇವತ್ತು BJP ಮಾಡ್ತಾ ಇದೆ. ಸೊ ಪಾದಯಾತ್ರೆ, ಮತ್ತೊಂದು ಕಡೆ ಸಮಾವೇಶ, ಒಂದು ಸ್ಪಷ್ಟ ಸಂದೇಶ, ಭಕ್ತರ ಜೊತೆಲಿ ನಾವಿದ್ದೀವಿ ಅನ್ನೋಂಥದ್ದು. ಭಾರತೀಯ ಜನತಾ ಪಾರ್ಟಿ ಹಿಂದೂ ಧರ್ಮದ ಜೊತೆಯಲ್ಲೂ ಇದೆ ಮತ್ತು ಪ್ರತಿಯೊಬ್ಬರ ಜೊತೆಯಲ್ಲೂ ಇದೆ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ 136 ಸೀಟ್ ಬಂದಿರೋದು ಏನು ಮಾಡಿದ್ರು ಸರಿ ಅನ್ನೋಂಥ ರೀತಿಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ತಪ್ಪು ಮಾಡ್ತಾ ಇದ್ದಾರೆ. ನೀವು ರಾಜಕಾರಣ ಪಕ್ಕಕ್ಕಿಟ್ಟು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಚಿಂತನೆ ಮಾಡಿ. ನಾನು ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಸತ್ತರೆ ಚಿತೆಗೆ ಹೋಗೋವ್ರೆ. ನಮ್ಮ ಧರ್ಮನ ಬಿಟ್ಟು ಬದುಕೋದು ಬೇಡ. ಧರ್ಮದ ಬಗ್ಗೆ ಸ್ವಲ್ಪ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನೋಡ್ಕೋಬೇಡಿ. ರಾಜಕಾರಣಕ್ಕೋಸ್ಕರ ದೇವಾಲಯಗಳಲ್ಲಿ ಹೋಗಿ ಶ್ಲೋಕಗಳು ಹೇಳೋದು ಅದು ಬಿಟ್ಟು ನಿಜವಾಗ್ಲೂ ಮನಸ್ಸಾಕ್ಷಿಯಾಗಿ ನೀವು ಹಿಂದೂ ಧರ್ಮದ ಜೊತೆ ಇರ್ರಿ. ಸರ್, ಇದರ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಒಬ್ಬ ಮಹಿಳೆಯವರು ಬಂದು ಹೇಳಿ, ಸೌಜನ್ಯ ಹತ್ಯೆಯನ್ನು ನಾನು ನೋಡಿದೆ, ಸೊ ಆ ಸಂದರ್ಭದಲ್ಲಿ ನಾನು ಚಿಕಿತ್ಸೆಗಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದೆ, ಆ ಸಂದರ್ಭದಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನೋಂಥದ್ದು ಬಗ್ಗೆ ಹೇಳಿದ್ದಾರೆ. ಸೊ ಅಂದರೆ ಒಂದು ರೀತಿ ಈ ವಿಚಾರವನ್ನು ಯಾವ ರೀತಿ ನೋಡುತ್ತೆ BJP ಅನ್ನೋಂಥದ್ದು? ಸೌಜನ್ಯ ಅವರು ನಿಧನ ಹೊಂದಿ ಈಗಾಗಲೇ 12 ವರ್ಷ ಆಗಿದೆ. 12 ವರ್ಷದಲ್ಲಿ ಬಹುಶಃ ಇವರು ಅವ್ರ ಹತ್ಯೆ ಆಗಿದ್ದು ನೋಡಿ ಬುದ್ಧಿ ಭ್ರಮಣೆ ಆಗಿ ಬಹುಶಃ ಅವರು ಕೋಮಾಗಿ ಹೋಗಿದ್ರು ಅನಿಸುತ್ತೆ. 12 ವರ್ಷ ಆದಮೇಲೆ ಆ ಬುದ್ಧಿ ಭ್ರಮಣೆಯಿಂದ ಹೊರಗಡೆ ಬಂದು, ಕೋಮಾದಿಂದ ಹೊರಗಡೆ ಬಂದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಕುಂತಿದ್ದಾರೆ. ಫಸ್ಟ್ ಅದನ್ನು ತನಿಖೆ ಮಾಡಬೇಕು. ಯಾಕೆ ಅಂದರೆ ಈ ಮಾತು ಹೇಳಬೇಕು ಅಂದರೆ ಕಾರಣವೂ ಇದೆ. 12 ವರ್ಷದಿಂದ ಒಂದು ಕೊಲೆ ಪ್ರಕರಣ ನೋಡಿದಂಥವರು ದೂರು ಕೊಡೋಕ್ಕಾಗಿಲ್ಲ ಅಂದರು ಒಂದು ಮೂಗರ್ಜಿ ಆದರೂ ಬರಿಬೋದಾಗಿತ್ತು. ಅದು ಬರೆದಿಲ್ಲ, ಯಾರಿಗೂ ಹೇಳಲಿಲ್ಲ. 12 ವರ್ಷ ಆಗಿ ಬುರ್ಡೆ ಗ್ಯಾಂಗು, ನಾನು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ ಬುರ್ಡೆ ಗ್ಯಾಂಗಲ್ಲಿ ಬುರ್ಡೆ ತಂದವನು ಮಂಡ್ಯದವನು ಮೂಲ ಅಂತ ಹೇಳ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ದೀರಿ ಈ ಹೆಣ್ಣು ಮಗಳು ಮಂಡ್ಯ ಅಂತ. ಇವೆರಡನ್ನೂ ಸ್ವಲ್ಪ ಸಂಪೂರ್ಣವಾಗಿ ಭಾಳ ಡೆಪ್ತ್ ಹೋಗಿ ತನಿಖೆ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಇದರ ನಡುವೆ ಇವತ್ತಿನ ಇಡೀ ಸಮಾವೇಶದ ಬಳಿಕ ಏನು ಸಂದೇಶವನ್ನು ಕೊಡುತ್ತೆ BJP? ಮುಂದಿನ ಹೋರಾಟಗಳು ಒಂದು ವೇಳೆ ಏನೇ ಕೊಡಬೇಕು ಅನ್ನೋಂಥದ್ದು, ಕೊಡದೆ ಹೋದರೆ ಯಾವ ರೀತಿ, ಮತ್ತೆ ಇದೇ ರೀತಿಯಾದಂಥ ಆರೋಪಗಳು ಬಂದರೆ ಯಾವ ರೀತಿಯಾದಂಥ ಜಾಗೃತಿ ಅಥವಾ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಿ. ಇವತ್ತು ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾಯಿದೆ. ಹಿಂದೆ ಹಿಂದೂ ಧರ್ಮನ ನಶಿಸೋಗೋ ರೀತಿಯಲ್ಲಿ ತೊಗೊಂಡು ಹೋಗ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿನ ಹಿಂದೂಗಳು ನಂಬ್ತಾ ಇದ್ದಾರೆ, ಹಿಂದೂಗಳು ಸಹ ಭಾರತೀಯ ಜನತಾ ಪಾರ್ಟಿ ನಂಬ್ತಾ ಇದ್ದಾರೆ. ಹಂಗಾಗಿ ಇನ್ನು ಮುಂದೆ ಈ ದೇಶಕ್ಕೆ ರಕ್ಷಣೆ ಇದೆ ಹೊರತು, ಯಾಕಂದರೆ ಹಿಂದೆ ನಡೆದಂಥ ಘಟನೆಗಳು ನೋಡಿದಾಗ ಪಾಪ ಆವತ್ತಿನ ಹಿಂದೂಗಳು ಮೂಕ ಪ್ರೇಕ್ಷಕರ ನೋಡಿದ್ದಾರೆ ದಾಳಿಗಳನ್ನ. ಇವತ್ತು ಆ ಪರಿಸ್ಥಿತಿ ಆಗಲ್ಲ. ಯಾಕಂದರೆ ಈ ಬುರ್ಡೆ ಗ್ಯಾಂಗ್ ಏನಿದೆ, ಇವರೆಲ್ಲ ಹಿಂದೆ ಬಂದು ನಮ್ಮ ದೇಶನ ಹಾಳು ಮಾಡಿದ್ರಲ್ಲ, ನಮ್ಮ ಸಂಸ್ಕೃತಿನ, ನಮ್ಮ ಧರ್ಮನ ಎಲ್ಲ ನಶಿಸೋಗಿ ಹಾಳು ಮಾಡಿದ್ರಲ್ಲ ದಾಳಿ ಮಾಡಿದಾಗ. ಇವರು DNA ಟೆಸ್ಟ್ ಮಾಡಿದ್ರೆ ಅಲ್ಲಿಂದನೇ ಇವರು ಬಂದಿರೋದು. ಅದು ಇಲ್ಲಿ ಮಿಸ್ಸಾಗಿ ಇಲ್ಲೇ ಉಳ್ಕೊಂಡಿದೆ. ಅದು ಆ ಉಳ್ಕೊಂಡಿರೋದನ್ನು DNA ಟೆಸ್ಟ್ ಮಾಡಿದ್ರೆ ಎಲ್ಲ ಇವ್ರದ್ದು ಗೊತ್ತಾಗತ್ತೆ. ಇವರು ಹಿಂದೂಗಳೇ ಅಲ್ಲ. ಇವರೆಲ್ಲ ಬಂದು ಬಾಬರು, ಔರಂಗಜೇಬು, ಖಿಲ್ಜಿ ಇವ್ರ ಸಂತತಿ. ಇವರು ಈ ಹಂಪಿ ಹಾಳು ಮಾಡಿದ್ರಲ್ಲ ಅವ್ರ ಸಂತತಿ ಇವರು. ಇದಿಷ್ಟು ಶಾಸಕರಾದಂಥ ಮುನಿರತ್ನ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ನಮ್ಮ ಜೊತೆ ಶಾಸಕರಾದಂಥ ಮುನಿರತ್ನ ಅವರಿದ್ದಾರೆ, ಮಾಜಿ ಸಚಿವರು. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀರಾ, ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಅಪಪ್ರಚಾರ ನಡೀತಿದೆ, ಸೊ ಬುರ್ಡೆ ಗ್ಯಾಂಗು ಈ ರೀತಿಯಾದಂಥ ಅನೇಕ ಉತ್ಖನನ ಇದೆಲ್ಲವೂ ಕೂಡ ಆಯಿತು, ಏನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಇಷ್ಟಾದರೂ ಕೂಡ ಈ ಒಂದು ಧರ್ಮಸ್ಥಳಕ್ಕೆ ಬಂದು ಧರ್ಮ ಜಾಗೃತಿ ಮಾಡುವಂಥ ಉದ್ದೇಶ ಏನು? ನಮ್ಮ ಧರ್ಮ ನಶಿಸೋಗದೇ ಇರಲಿ, 1000 ವರ್ಷಗಳ ಹಿಂದೆ ಆಗಿರೋಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸದೇ ಇರಲಿ. ಆವತ್ತು ಧ್ವಂಸ ಮಾಡಿದಂಥ ದೇವಾಲಯಗಳು ಇವತ್ತು ನಾವು ಸರಿಪಡಿಸೋಕ್ಕಾಗ್ತಾ ಇಲ್ಲ.
ಈ ನಮ್ಮ ಧರ್ಮದ ಧರ್ಮಸ್ಥಳನ ಮತ್ತೆ ನಶಿಸೋಗೋಕ್ಕೆ ಬಿಡಬಾರ್ದು. ಅದ್ರ ಜೊತೆಯಲ್ಲಿ ನಾವು ಹಿಂದೂ ಧರ್ಮ ನಿಲ್ಲಬೇಕು ಅಂತ ಈ ಒಂದು ಹೋರಾಟಕ್ಕೆ ಬಂದಿರೋದೇ ಹೊರತು ಇದಕ್ಕೆ ಯಾವುದೋ ರಾಜಕೀಯದ ಬಣ್ಣ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ. ಇದು ಧರ್ಮ, ಇದು ನಮ್ಮ ಹಿಂದೂ ಧರ್ಮದ ಒಂದು ಧರ್ಮಸ್ಥಳದ ರಕ್ಷಣೆ ಅಷ್ಟೇ. ಇದು ಹೋರಾಟ. ಸರ್, ಕಾಂಗ್ರೆಸ್ನವ್ರು ಒಂದು ಕಡೆ ಹೇಳ್ತಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ರಾಜಕೀಯ ಅನ್ನೋಂಥದ್ದು. ಸೊ ನಿನ್ನೆ JDSನವ್ರು ಮಾಡಿದ್ರು, ಇವತ್ತು BJP ಮಾಡ್ತಾ ಇದೆ. ಸೊ ಪಾದಯಾತ್ರೆ, ಮತ್ತೊಂದು ಕಡೆ ಸಮಾವೇಶ, ಒಂದು ಸ್ಪಷ್ಟ ಸಂದೇಶ, ಭಕ್ತರ ಜೊತೆಲಿ ನಾವಿದ್ದೀವಿ ಅನ್ನೋಂಥದ್ದು. ಭಾರತೀಯ ಜನತಾ ಪಾರ್ಟಿ ಹಿಂದೂ ಧರ್ಮದ ಜೊತೆಯಲ್ಲೂ ಇದೆ ಮತ್ತು ಪ್ರತಿಯೊಬ್ಬರ ಜೊತೆಯಲ್ಲೂ ಇದೆ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ 136 ಸೀಟ್ ಬಂದಿರೋದು ಏನು ಮಾಡಿದ್ರು ಸರಿ ಅನ್ನೋಂಥ ರೀತಿಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ತಪ್ಪು ಮಾಡ್ತಾಯಿದ್ದಾರೆ. ನೀವು ರಾಜಕಾರಣ ಪಕ್ಕಕ್ಕಿಟ್ಟು ನಮ್ಮ ಸಂಸ್ಕೃತಿ, ನಮ್ಮ ಧರ್ಮದ ಬಗ್ಗೆ ಚಿಂತನೆ ಮಾಡಿ. ನಾನು ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಸತ್ತರೆ ಚಿತೆಗೆ ಹೋಗೋವ್ರೆ. ನಮ್ಮ ಧರ್ಮನ ಬಿಟ್ಟು ಬದುಕೋದು ಬೇಡ. ಧರ್ಮದ ಬಗ್ಗೆ ಸ್ವಲ್ಪ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನೋಡ್ಕೋಬೇಡಿ. ರಾಜಕಾರಣಕ್ಕೋಸ್ಕರ ದೇವಾಲಯಗಳಲ್ಲಿ ಹೋಗಿ ಶ್ಲೋಕಗಳು ಹೇಳೋದು ಅದು ಬಿಟ್ಟು ನಿಜವಾಗ್ಲೂ ಮನಸ್ಸಾಕ್ಷಿಯಾಗಿ ನೀವು ಹಿಂದೂ ಧರ್ಮದ ಜೊತೆ ಇರ್ರಿ. ಸರ್, ಇದರ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಒಬ್ಬ ಮಹಿಳೆಯವರು ಬಂದು ಹೇಳಿ, ಸೌಜನ್ಯ ಹತ್ಯೆಯನ್ನು ನಾನು ನೋಡಿದೆ. ಸೊ ಆ ಸಂದರ್ಭದಲ್ಲಿ ನಾನು ಚಿಕಿತ್ಸೆಗಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನೋಂಥದ್ದು ಬಗ್ಗೆ ಹೇಳಿದ್ದಾರೆ. ಸೊ ಅಂದರೆ ಒಂದು ರೀತಿ ಈ ವಿಚಾರವನ್ನು ಯಾವ ರೀತಿ ನೋಡುತ್ತೆ BJP ಅನ್ನೋಂಥದ್ದು? ಸೌಜನ್ಯ ಅವರು ನಿಧನ ಹೊಂದಿ ಈಗಾಗಲೇ 12 ವರ್ಷ ಆಗಿದೆ. 12 ವರ್ಷದಲ್ಲಿ ಬಹುಶಃ ಇವರು ಅವ್ರ ಹತ್ಯೆ ಆಗಿದ್ದು ನೋಡಿ ಬುದ್ಧಿ ಭ್ರಮಣೆ ಆಗಿ ಬಹುಶಃ ಅವರು ಕೋಮಾಗಿ ಹೋಗಿದ್ರು ಅನಿಸುತ್ತೆ. 12 ವರ್ಷ ಆದಮೇಲೆ ಆ ಬುದ್ಧಿ ಭ್ರಮಣೆಯಿಂದ ಹೊರಗಡೆ ಬಂದು, ಕೋಮಾದಿಂದ ಹೊರಗಡೆ ಬಂದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಕುಂತಿದ್ದಾರೆ. ಫಸ್ಟ್ ಅದನ್ನು ತನಿಖೆ ಮಾಡಬೇಕು. ಯಾಕೆ ಅಂದರೆ ಈ ಮಾತು ಹೇಳಬೇಕು ಅಂದರೆ ಕಾರಣವೂ ಇದೆ. 12 ವರ್ಷದಿಂದ ಒಂದು ಕೊಲೆ ಪ್ರಕರಣ ನೋಡಿದಂಥವರು ದೂರು ಕೊಡೋಕ್ಕಾಗಿಲ್ಲ ಅಂದರು ಒಂದು ಮೂಗರ್ಜಿ ಆದರೂ ಬರಿಬೋದಾಗಿತ್ತು. ಅದೂ ಬರೆದಿಲ್ಲ, ಯಾರಿಗೂ ಹೇಳಲಿಲ್ಲ. 12 ವರ್ಷ ಆಗಿ ಬುರುಡೆ ಗ್ಯಾಂಗು, ನಾನು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ ಬುರುಡೆ ಗ್ಯಾಂಗಲ್ಲಿ ಬುರುಡೆ ತಂದವನು ಮಂಡ್ಯದವನು ಮೂಲ ಅಂತ ಹೇಳ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ದೀರಿ ಈ ಹೆಣ್ಣು ಮಗಳು ಮಂಡ್ಯ ಅಂತ. ಇವೆರಡನ್ನೂ ಸ್ವಲ್ಪ ಸಂಪೂರ್ಣವಾಗಿ ಭಾಳ ಡೆಪ್ತ್ ಹೋಗಿ ತನಿಖೆ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಇದರ ನಡುವೆ ಇವತ್ತಿನ ಇಡೀ ಸಮಾವೇಶದ ಬಳಿಕ ಏನು ಸಂದೇಶವನ್ನು ಕೊಡುತ್ತೆ BJP? ಮುಂದಿನ ಹೋರಾಟಗಳು ಒಂದು ವೇಳೆ ಏನೇ ಕೊಡಬೇಕು ಅನ್ನೋಂಥದ್ದು, ಕೊಡದೆ ಹೋದ್ರೆ ಯಾವ ರೀತಿ, ಮತ್ತೆ ಇದೇ ರೀತಿಯಾದಂಥ ಆರೋಪಗಳು ಬಂದರೆ ಯಾವ ರೀತಿಯಾದಂಥ ಜಾಗೃತಿ ಅಥವಾ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಿ. ಇವತ್ತು ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ. ಹಿಂದೆ ಹಿಂದೂ ಧರ್ಮನ ನಶಿಸೋಗೋ ರೀತಿಯಲ್ಲಿ ತೊಗೊಂಡೋಗ್ತಾಯಿದ್ರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿನ ಹಿಂದೂಗಳು ನಂಬ್ತಾ ಇದ್ದಾರೆ, ಹಿಂದೂಗಳು ಸಹ ಭಾರತೀಯ ಜನತಾ ಪಾರ್ಟಿ ನಂಬ್ತಾ ಇದ್ದಾರೆ. ಹಂಗಾಗಿ ಇನ್ನು ಮುಂದೆ ಈ ದೇಶಕ್ಕೆ ರಕ್ಷಣೆ ಇದೆ ಹೊರತು, ಯಾಕಂದರೆ ಹಿಂದೆ ನಡೆದಂಥ ಘಟನೆಗಳು ನೋಡಿದಾಗ ಪಾಪ ಆವತ್ತಿನ ಹಿಂದೂಗಳು ಮೂಕ ಪ್ರೇಕ್ಷಕರ ನೋಡಿದ್ದಾರೆ ದಾಳಿಗಳನ್ನ. ಇವತ್ತು ಆ ಪರಿಸ್ಥಿತಿ ಆಗಲ್ಲ. ಯಾಕಂದರೆ ಈ ಬುರುಡೆ ಗ್ಯಾಂಗ್ ಏನಿದೆ, ಇವರೆಲ್ಲ ಹಿಂದೆ ಬಂದು ನಮ್ಮ ದೇಶನ ಹಾಳು ಮಾಡಿದ್ರಲ್ಲ, ನಮ್ಮ ಸಂಸ್ಕೃತಿನ, ನಮ್ಮ ಧರ್ಮನ ಎಲ್ಲ ನಶಿಸೋಗಿ ಹಾಳು ಮಾಡಿದ್ರಲ್ಲ ದಾಳಿ ಮಾಡಿದಾಗ. ಇವರು DNA ಟೆಸ್ಟ್ ಮಾಡಿದ್ರೆ ಅಲ್ಲಿಂದನೇ ಇವರು ಬಂದಿರೋದು. ಅದು ಇಲ್ಲಿ ಮಿಸ್ಸಾಗಿ ಇಲ್ಲೇ ಉಳ್ಕೊಂಡಿದೆ. ಅದು ಆ ಉಳ್ಕೊಂಡಿರೋದನ್ನು DNA ಟೆಸ್ಟ್ ಮಾಡಿದ್ರೆ ಎಲ್ಲ ಇವ್ರದ್ದು ಗೊತ್ತಾಗತ್ತೆ. ಇವರು ಹಿಂದೂಗಳೇ ಅಲ್ಲ. ಇವರೆಲ್ಲ ಬಂದು ಬಾಬರು, ಔರಂಗಜೇಬು, ಖಿಲ್ಜಿ ಇವ್ರ ಸಂತತಿ. ಇವರು ಈ ಹಂಪಿ ಹಾಳು ಮಾಡಿದ್ರಲ್ಲ ಅವ್ರ ಸಂತತಿ ಇವರು. ಇದಿಷ್ಟು ಶಾಸಕರಾದಂಥ ಮುನಿರತ್ನ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ. ನಮ್ಮ ಜೊತೆ ಶಾಸಕರಾದಂಥ ಮುನಿರತ್ನ ಅವರಿದ್ದಾರೆ, ಮಾಜಿ ಸಚಿವರು. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಇವತ್ತು ಧರ್ಮಸ್ಥಳಕ್ಕೆ ಬಂದಿದ್ದೀರಾ, ಯಾವ ರೀತಿಯಾದಂಥ ಸಂದೇಶವನ್ನು ಕೊಡ್ತಾ ಇದ್ದಾರೆ? ಅಪಪ್ರಚಾರ ನಡೀತಿದೆ. ಸೊ ಬುರುಡೆ ಗ್ಯಾಂಗು, ಈ ರೀತಿಯಾದಂಥ ಅನೇಕ ಉತ್ಖನನ ಇದೆಲ್ಲವೂ ಕೂಡ ಆಯಿತು, ಏನೂ ಕೂಡ ಸಿಕ್ಕಿಲ್ಲ. ಸೊ ಹೀಗಾಗಿ ಇಷ್ಟಾದರೂ ಕೂಡ ಈ ಒಂದು ಧರ್ಮಸ್ಥಳಕ್ಕೆ ಬಂದು ಧರ್ಮ ಜಾಗೃತಿ ಮಾಡುವಂಥ ಉದ್ದೇಶ ಏನು? ನಮ್ಮ ಧರ್ಮ ನಶಿಸೋಗದೇ ಇರಲಿ, 1000 ವರ್ಷಗಳ ಹಿಂದೆ ಆಗಿರೋಂಥ ಒಂದು ಘಟನೆಗಳು ಮತ್ತೆ ಮರುಕಳಿಸದೇ ಇರಲಿ. ಆವತ್ತು ಧ್ವಂಸ ಮಾಡಿದಂಥ ದೇವಾಲಯಗಳು ಇವತ್ತು ನಾವು ಸರಿಪಡಿಸೋಕ್ಕಾಗ್ತಾಯಿಲ್ಲ. ಈ ನಮ್ಮ ಧರ್ಮದ ಧರ್ಮಸ್ಥಳನ ಮತ್ತೆ ನಶಿಸೋಗೋಕ್ಕೆ ಬಿಡಬಾರ್ದು. ಅದ್ರ ಜೊತೆಯಲ್ಲಿ ನಾವು ಹಿಂದೂ ಧರ್ಮ ನಿಲ್ಲಬೇಕು ಅಂತ ಈ ಒಂದು ಹೋರಾಟಕ್ಕೆ ಬಂದಿರೋದೇ ಹೊರತು ಇದಕ್ಕೆ ಯಾವುದೋ ರಾಜಕೀಯದ ಬಣ್ಣ ಕಟ್ಟುವಂಥದ್ದು ಅವಶ್ಯಕತೆ ಇಲ್ಲ. ಇದು ಧರ್ಮ, ಇದು ನಮ್ಮ ಹಿಂದೂ ಧರ್ಮದ ಒಂದು ಧರ್ಮಸ್ಥಳದ ರಕ್ಷಣೆ ಅಷ್ಟೇ. ಇದು ಹೋರಾಟ. ಸರ್, ಕಾಂಗ್ರೆಸ್ನವ್ರು ಒಂದು ಕಡೆ ಹೇಳ್ತಿದ್ದಾರೆ ಅವರು ಮಾಡ್ತಾ ಇರ್ತಕ್ಕಂಥದ್ದೆಲ್ಲವೂ ಕೂಡ ರಾಜಕೀಯ ಅನ್ನೋಂಥದ್ದು. ಸೊ ನಿನ್ನೆ JDSನವ್ರು ಮಾಡಿದ್ರು, ಇವತ್ತು BJP ಮಾಡ್ತಾ ಇದೆ. ಸೊ ಪಾದಯಾತ್ರೆ, ಮತ್ತೊಂದು ಕಡೆ ಸಮಾವೇಶ, ಒಂದು ಸ್ಪಷ್ಟ ಸಂದೇಶ, ಭಕ್ತರ ಜೊತೆಲಿ ನಾವಿದ್ದೀವಿ ಅನ್ನೋಂಥದ್ದು.
ಭಾರತೀಯ ಜನತಾ ಪಾರ್ಟಿ ಹಿಂದೂ ಧರ್ಮದ ಜೊತೆಯಲ್ಲೂ ಇದೆ ಮತ್ತು ಪ್ರತಿಯೊಬ್ಬರ ಜೊತೆಯಲ್ಲೂ ಇದೆ. ಯಾವುದೇ ಕಾರಣಕ್ಕೂ ಬಿಡೋ ಪ್ರಶ್ನೆ ಇಲ್ಲ. ಆದರೆ ಕಾಂಗ್ರೆಸ್ನವ್ರಿಗೆ 136 ಸೀಟ್ ಬಂದಿರೋದು ಏನು ಮಾಡಿದ್ರು ಸರಿ ಅನ್ನೋಂಥ ರೀತಿಯಲ್ಲಿ ಅವರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಭಾಳ ತಪ್ಪು ಮಾಡ್ತಾ ಇದ್ದಾರೆ. ನೀವು ರಾಜಕಾರಣ ಪಕ್ಕಕ್ಕಿಟ್ಟು ನಮ್ಮ ಸಂಸ್ಕೃತಿ ನಮ್ಮ ಧರ್ಮದ ಬಗ್ಗೆ ಚಿಂತನೆ ಮಾಡಿ. ನಾನು ಒಂದು ಮಾತು ಹೇಳ್ತೀನಿ, ನಾವೆಲ್ಲ ಸತ್ತರೆ ಚಿತೆಗೆ ಹೋಗೋವ್ರೆ. ನಮ್ಮ ಧರ್ಮನ ಬಿಟ್ಟು ಬದುಕೋದು ಬೇಡ. ಧರ್ಮದ ಬಗ್ಗೆ ಸ್ವಲ್ಪ ನಿಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನೋಡ್ಕೋಬೇಡಿ. ರಾಜಕಾರಣಕ್ಕೋಸ್ಕರ ದೇವಾಲಯಗಳಲ್ಲಿ ಹೋಗಿ ಶ್ಲೋಕಗಳು ಹೇಳೋದು ಅದು ಬಿಟ್ಟು ನಿಜವಾಗ್ಲೂ ಮನಸ್ಸಾಕ್ಷಿಯಾಗಿ ನೀವು ಹಿಂದೂ ಧರ್ಮದ ಜೊತೆ ಇರ್ರಿ. ಸರ್, ಇದರ ಜೊತೆಯಲ್ಲಿ ರಿಪಬ್ಲಿಕ್ ಕನ್ನಡಕ್ಕೆ ಒಬ್ಬ ಮಹಿಳೆಯವರು ಬಂದು ಹೇಳಿ ಸೌಜನ್ಯ ಹತ್ಯೆಯನ್ನು ನಾನು ನೋಡಿದೆ. ಸೊ ಆ ಸಂದರ್ಭದಲ್ಲಿ ನಾನು ಚಿಕಿತ್ಸೆಗಾಗಿ ಧರ್ಮಸ್ಥಳಕ್ಕೆ ಹೋಗಿದ್ದೆ. ಆ ಸಂದರ್ಭದಲ್ಲಿ ಏನೆಲ್ಲ ಘಟನೆ ಆಯಿತು ಅನ್ನೋಂಥದ್ದು ಬಗ್ಗೆ ಹೇಳಿದ್ದಾರೆ. ಸೊ ಅಂದರೆ ಒಂದು ರೀತಿ ಈ ವಿಚಾರವನ್ನು ಯಾವ ರೀತಿ ನೋಡುತ್ತೆ BJP ಅನ್ನೋಂಥದ್ದು? ಸೌಜನ್ಯ ಅವರು ನಿಧನ ಹೊಂದಿ ಈಗಾಗಲೇ 12 ವರ್ಷ ಆಗಿದೆ. 12 ವರ್ಷದಲ್ಲಿ ಬಹುಶಃ ಇವರು ಅವ್ರ ಹತ್ಯೆ ಆಗಿದ್ದು ನೋಡಿ ಬುದ್ಧಿ ಭ್ರಮಣೆ ಆಗಿ ಬಹುಶಃ ಅವರು ಕೋಮಾಗಿ ಹೋಗಿದ್ರು ಅನಿಸುತ್ತೆ. 12 ವರ್ಷ ಆದಮೇಲೆ ಆ ಬುದ್ಧಿ ಭ್ರಮಣೆಯಿಂದ ಹೊರಗಡೆ ಬಂದು ಕೋಮಾದಿಂದ ಹೊರಗಡೆ ಬಂದು ಇವತ್ತು ನಿಮ್ಮ ಮಾಧ್ಯಮದಲ್ಲಿ ಕುಂತಿದ್ದಾರೆ. ಫಸ್ಟ್ ಅದನ್ನು ತನಿಖೆ ಮಾಡಬೇಕು. ಯಾಕೆ ಅಂದರೆ ಈ ಮಾತು ಹೇಳಬೇಕು ಅಂದರೆ ಕಾರಣವೂ ಇದೆ. 12 ವರ್ಷದಿಂದ ಒಂದು ಕೊಲೆ ಪ್ರಕರಣ ನೋಡಿದಂಥವ್ರು ದೂರು ಕೊಡೋಕ್ಕಾಗಿಲ್ಲ ಅಂದರು ಒಂದು ಮೂಗರ್ಜಿ ಆದರೂ ಬರಿಬೋದಾಗಿತ್ತು. ಅದು ಬರೆದಿಲ್ಲ, ಯಾರಿಗೂ ಹೇಳಲಿಲ್ಲ. 12 ವರ್ಷ ಆಗಿ ಬುರುಡೆ ಗ್ಯಾಂಗು, ನಾನು ಮಾಧ್ಯಮಗಳಲ್ಲಿ ನೋಡಿರೋ ಪ್ರಕಾರ ಬುರುಡೆ ಗ್ಯಾಂಗಲ್ಲಿ ಬುರುಡೆ ತಂದವನು ಮಂಡ್ಯದವನು ಮೂಲ ಅಂತ ಹೇಳ್ತಾ ಇದ್ದಾರೆ. ತಾವು ಹೇಳ್ತಾ ಇದ್ದೀರಿ ಈ ಹೆಣ್ಣು ಮಗಳು ಮಂಡ್ಯ ಅಂತ. ಇವೆರಡನ್ನೂ ಸ್ವಲ್ಪ ಸಂಪೂರ್ಣವಾಗಿ ಭಾಳ ಡೆಪ್ತ್ ಹೋಗಿ ತನಿಖೆ ಮಾಡಬೇಕು ಅನ್ನೋದು ನನಗೆ ಅನ್ನಿಸ್ತಾ ಇದೆ. ಇದರ ನಡುವೆ ಇವತ್ತಿನ ಇಡೀ ಸಮಾವೇಶದ ಬಳಿಕ ಏನು ಸಂದೇಶವನ್ನು ಕೊಡುತ್ತೆ BJP? ಮುಂದಿನ ಹೋರಾಟಗಳು ಒಂದು ವೇಳೆ ಏನೇ ಕೊಡಬೇಕು ಅನ್ನೋಂಥದ್ದು, ಕೊಡದೆ ಹೋದ್ರೆ ಯಾವ ರೀತಿ, ಮತ್ತೆ ಇದೇ ರೀತಿಯಾದಂಥ ಆರೋಪಗಳು ಬಂದರೆ ಯಾವ ರೀತಿಯಾದಂಥ ಜಾಗೃತಿ ಅಥವಾ ಏನು ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅಂತ ನೋಡಿ. ಇವತ್ತು ಜನ ಭಾಳ ಎಚ್ಚೆತ್ಕೊಂಡಿದ್ದಾರೆ. ಹಿಂದೂ ಧರ್ಮದ ಬಗ್ಗೆ ಪ್ರತಿಯೊಬ್ಬರಿಗೂ ಅರ್ಥ ಆಗ್ತಾ ಇದೆ. ಹಿಂದೆ ಹಿಂದೂ ಧರ್ಮನ ನಶಿಸೋಗೋ ರೀತಿಯಲ್ಲಿ ತೊಗೊಂಡೋಗ್ತಾ ಇದ್ದರು. ಇವತ್ತು ಆ ಪರಿಸ್ಥಿತಿ ಇಲ್ಲ. ಇವತ್ತು ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿನ ಹಿಂದೂಗಳು ನಂಬ್ತಾ ಇದ್ದಾರೆ, ಹಿಂದೂಗಳು ಸಹ ಭಾರತೀಯ ಜನತಾ ಪಾರ್ಟಿ ನಂಬ್ತಾ ಇದ್ದಾರೆ. ಹಂಗಾಗಿ ಇನ್ನು ಮುಂದೆ ಈ ದೇಶಕ್ಕೆ ರಕ್ಷಣೆ ಇದೆ ಹೊರತು, ಯಾಕಂದರೆ ಹಿಂದೆ ನಡೆದಂಥ ಘಟನೆಗಳು ನೋಡಿದಾಗ ಪಾಪ ಆವತ್ತಿನ ಹಿಂದೂಗಳು ಮೂಕ ಪ್ರೇಕ್ಷಕರ ನೋಡಿದ್ದಾರೆ ದಾಳಿಗಳನ್ನ. ಇವತ್ತು ಆ ಪರಿಸ್ಥಿತಿ ಆಗಲ್ಲ. ಯಾಕಂದರೆ ಈ ಬುರುಡೆ ಗ್ಯಾಂಗ್ ಏನಿದೆ, ಇವರೆಲ್ಲ ಹಿಂದೆ ಬಂದು ನಮ್ಮ ದೇಶನ ಹಾಳು ಮಾಡಿದ್ರಲ್ಲ, ನಮ್ಮ ಸಂಸ್ಕೃತಿನ ನಮ್ಮ ಧರ್ಮನ ಎಲ್ಲ ನಶಿಸೋಗಿ ಹಾಳು ಮಾಡಿದ್ರಲ್ಲ ದಾಳಿ ಮಾಡಿದಾಗ, ಇವರು DNA ಟೆಸ್ಟ್ ಮಾಡಿದ್ರೆ ಅಲ್ಲಿಂದನೇ ಇವರು ಬಂದಿರೋದು. ಅದು ಇಲ್ಲಿ ಮಿಸ್ ಆಗಿ ಇಲ್ಲೇ ಉಳ್ಕೊಂಡಿದೆ. ಅದು ಆ ಉಳ್ಕೊಂಡಿರೋದನ್ನು DNA ಟೆಸ್ಟ್ ಮಾಡಿದ್ರೆ ಎಲ್ಲ ಇವ್ರದ್ದು ಗೊತ್ತಾಗತ್ತೆ. ಇವರು ಹಿಂದೂಗಳೇ ಅಲ್ಲ. ಇವರೆಲ್ಲ ಬಂದು ಬಾಬರು, ಔರಂಗಜೇಬು, ಖಿಲ್ಜಿ ಇವ್ರ ಸಂತತಿ. ಇವರು ಈ ಹಂಪಿ ಹಾಳು ಮಾಡಿದ್ರಲ್ಲ ಅವ್ರ ಸಂತತಿ ಇವರು. ಇದಿಷ್ಟು ಶಾಸಕರಾದಂಥ ಮುನಿರತ್ನ ಅವ್ರ ಮಾತು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಧರ್ಮಸ್ಥಳ.